ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SHVR ಸ್ವಚ್ಛತಾ ಹೇವ ಹರಿತ್ ವಿದ್ಯಾಲಯ ಪುರಸ್ಕಾರ ಲಾಸ್ಟ್ ಇಯರ್ ನಾವು ಕೂಡ ಇದಕ್ಕೆ ನಾಮಿನೇಷನ್ ಮಾಡಿದ್ವಿ ನಮ್ಮ ಶಾಲೆಗಳನ್ನು. ಸೊ ಈ ವರ್ಷ ಕೂಡ ನಾಮಿನೇಷನ್ ಮಾಡಬೇಕಾಗುತ್ತೆ. ಸೊ ಆ ಒಂದು SHVR ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಶಾಲೆನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾವ ರೀತಿ ಕ್ವಶನ್ಸ್ ಆನ್ಸರ್ ಮಾಡಬೇಕು, ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಫೈನಲ್ ಸಬ್ಮಿಟ್ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ಬನ್ನಿ ಈ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸ್ಕೂಲ್ ರಿಲೇಟೆಡ್ ಆನ್ಲೈನ್ ವರ್ಕ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗಳಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡುವ. ಮೊದಲಿಗೆ ಈ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ. ಸೊ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡ್ಕೊಳ್ಳಿ SHVR ಆ್ಯಪ್ ಅಂತ ಟೈಪ್ ಮಾಡಿದರೆ ನೋಡಿ ಬರ್ಬೋದು SHVR NCERT ಅಂತ ಬರುತ್ತೆ. ಸೊ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಇರ್ತೀವಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಈಗ ಸೆಲೆಕ್ಟ್ ಯುವರ್ ರೋಲ್ ಅಂತ ಕೇಳುತ್ತೆ. ಸ್ಕೂಲ್ ಯೂಸರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಲೊಕೇಶನ್ ಕೇಳುತ್ತೆ, ವಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಿ. ಈಗ ಮೊದಲನೇದಾಗಿ ನಾವು ನಮ್ಮ ಶಾಲೆ ಸೈನ್ ಅಪ್ ಆಗಬೇಕು ಅಂದರೆ ರಿಜಿಸ್ಟರ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ನಾಟ್ ರಿಜಿಸ್ಟರ್ಡ್ ಎಟ್ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಒಟ್ಟು 5 ಸ್ಟೆಪ್ಸ್ ಇದ್ದಾವೆ. 5 ಸ್ಟೆಪ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕು. ಮೊದಲನೇ ಸ್ಟೆಪ್ಸ್ ಏನಪ್ಪ ಅಂದರೆ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಹಾಕಿಬಿಟ್ಟು ಇಲ್ಲಿ ಕಾಣುವ ಕ್ಯಾಪ್ಚಾವನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ಮೊಬೈಲ್ ನಂಬರ್ ಯಾವ್ದು ಕೊಡಬೇಕಂದ್ರೆ ಕೈಂಡ್ಲಿ ಪ್ರೊವೈಡ್ ದ ಮೊಬೈಲ್ ನಂಬರ್ ಆಫ್ ದ ಸ್ಕೂಲ್ ಅಸೋಸಿಯೇಟೆಡ್ ವಿತ್ ದ UD ಸಿಸ್ಟಮ್ ಅಂತ. ನೀವು UD ಸಿಸ್ಟಮಲ್ಲಿ ಏನು ಮೊಬೈಲನ್ನು ಎಂಟ್ರಿ ಮಾಡಿರ್ತಾರೆ ಹೆಡ್ ಮಾಸ್ಟ್ರು, ಸೊ ಅದೇ ನಂಬರನ್ನು ಇಲ್ಲಿ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆ ನಂಬರಿಗೆ ಒಂದು OTP ಹೋಗಿರುತ್ತೆ. ಆ OTPಯನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಬರುತ್ತೆ. ಎಲ್ಲ ಸ್ಕೂಲ್ ಡೀಟೇಲ್ಸು, ರೆಸ್ಪಾಂಡೆಂಟ್ ನೇಮು, ಅವ್ರ ಡೀಟೇಲ್ಸ್ ಎಲ್ಲ ಬರುತ್ತೆ. ಕನ್ಫರ್ಮ್ ಮಾಡ್ಕೊಳ್ಳಿ. ಏನಾದರೂ ಅಪ್ಡೇಟ್ ಇದ್ದರೆ ನೀವು UDS ಅಲ್ಲಿ ಅಪ್ಡೇಟ್ ಮಾಡಿಕೊಂಡ್ರೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಹಾಗೆ ಇಲ್ಲೊಂದು 2 ಕ್ವಶನ್ ಇದ್ದಾವೆ. ವೆದರ್ ಸ್ಕೂಲ್ ಈಸ್ ಲೊಕೇಟೆಡ್ ಇನ್ ದ ಬಾರ್ಡರ್ ವಿಲೇಜ್ ಅಂತ ಇದೆ. ಸೊ ಬಾರ್ಡರ್ ವಿಲೇಜ್ ಅಂದರೆ ನೋಟ್ ಅಂತ ಕೊಟ್ಟಿದ್ರೆ ಓದ್ಕೊಳ್ಳಿ. ಡೆಸಿಗ್ನೇಷನ್ ಆಫ್ ದ ರೆಸ್ಪಾಂಡೆಂಟ್, ಇದು ತುಂಬತಕ್ಕಂಥ ರೆಸ್ಪಾಂಡೆಂಟ್ ಅವ್ರ ಡೆಸಿಗ್ನೇಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸೇಜ್ ಆಫ್ ದ ಸ್ಕೂಲ್ ಪ್ರಿಮಿಸಸ್, ಇಲ್ಲಿ 3 ಆಪ್ಷನ್ ಇದೆ. ನಿಮ್ಮ ಯೂಸೇಜ್ ಯಾವುದಕ್ಕೆ ಅನ್ವಯ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟಿಕ್ ಮಾರ್ಕ್ ಇದೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಾವೇನೆ. ಸೊ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಕಂಪ್ಲೀಟೆಡ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನೆಕ್ಸ್ಟ್ ಈ ರೀತಿ ಬರುತ್ತೆ. ನೆಕ್ಸ್ಟು 3 ಸ್ಟೆಪ್ಸ್ ಬರ್ತವೆ. ಸೊ ಇಲ್ಲಿ ಮಾಹಿತಿ ಕೂಡ ನಾವು ಫಿಲ್ ಮಾಡಬೇಕಾಗುತ್ತೆ. ಪ್ರೊಫೈಲ್ ಕಂಪ್ಲೀಷನ್ ಈಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಸರ್ವೆ ಅಂತ ಇದೆ. ಇದು ಸ್ಕೂಲ್ ಪ್ರೊಫೈಲ್. ಇದು ಸ್ಟೂಡೆಂಟ್ ಎನ್ರೋಲ್ ಇನ್ ದ ಸ್ಕೂಲ್, ಎಷ್ಟು ಟೋಟಲ್ ನಂಬರ್ ಆಫ್ ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಇದ್ದಾರೆ. ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, CWS ಮಕ್ಕಳು ಎಷ್ಟಿದ್ದಾರೆ. ಟೀಚರ್ಸ್ ಆ್ಯಂಡ್ ಸ್ಟಾಫ್ಸ್ ಮೇಲ್ ಎಷ್ಟಿದ್ದಾರೆ, ಫೀಮೇಲ್ ಎಷ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ವಾಟರ್ ಪಾಯಿಂಟ್ ಎಷ್ಟಿದ್ದಾವೆ, ಟಾಯ್ಲೆಟ್ ಎಷ್ಟಿದ್ದಾವೆ, ಯೂರಿನಲ್ಸ್ ಎಷ್ಟಿದ್ದಾವೆ. ಅದಾದ ನಂತರ ಡಸ್ ದ ಸ್ಕೂಲ್ ಯಾವ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರನ್ನು ಡಿಸ್ಪೋಸ್ ಮಾಡೋದಕ್ಕೆ ಏನಾದರೂ ಫಂಕ್ಷನಲ್ ಸಿಸ್ಟಮ್ ಇದೆಯಾ. ಇದರಲ್ಲಿ ಸುಮಾರಷ್ಟು ಆಪ್ಷನ್ ಬರ್ತವೆ. ಸೊ ನಿಮ್ಮ ಶಾಲೆಯಲ್ಲಿ ಯಾವ ಒಂದು ಸಿಸ್ಟಮ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಸ್ ದ ಸ್ಕೂಲ್ ಯಾವ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಆಫ್ ವೇಸ್ಟ್ ವಾಟರ್ ಅಂತ ಇದೆ. ಸೊ ಇದು ಡ್ರಿಂಕಿಂಗ್ ವಾಟರ್ ನಿಯರ್, ಇದು ಹ್ಯಾಂಡ್ ವಾಷಿಂಗ್ ನಿಯರ್. ಆಪ್ಷನ್ಸನ್ನು ಯೂಸ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಆಸ್ ದ ಸ್ಕೂಲ್ ಒಂದು ಅವಾರ್ಡ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ ಅಂತ ಕೇಳುತ್ತೆ. SVIP 2016-17 ಹಿಂದೆಲ್ಲ ಇತ್ತು ಸ್ವಚ್ಛತಾ ವಿದ್ಯಾಲಯ ಅಂತ. ಸೊ ಅವಾಗ ಏನಾದರೂ ನೀವು ಯಾವುದಾದ್ರೂ ಹಂತದಲ್ಲಿ ಈ ಒಂದು ಪ್ರಶಸ್ತಿ ಗೆದ್ದರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ನೆಕ್ಸ್ಟ್, ಆಸ್ ದ ಸ್ಕೂಲ್ ಡೆವಲಪ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಆಫ್ ಸ್ವಚ್ಛತಾ ಆಕ್ಷನ್ ಪ್ಲಾನ್ SAP ಅಂದರೆ ಸ್ಕೂಲ್ ಅಕಾಡೆಮಿಕ್ ಪ್ಲಾನ್ ಅಲ್ಲ, ಸ್ವಚ್ಛತಾ ಆಕ್ಷನ್ ಪ್ಲಾನ್ ಅಂತ ಇದು ಬೇರೆ. ಸೊ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇಸ್ ದ ಸ್ಕೂಲ್ ಅವೇರ್ ಆಫ್ ದ ರಿಕ್ವೈರ್ಮೆಂಟ್ ಆಫ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಫಾರ್ ಸಸ್ಟೈನಿಂಗ್ ವಾಟರ್ ಸ್ಯಾನಿಟೈಸೇಷನ್ ಆ್ಯಂಡ್ ಹೈಜೀನ್ ಇನ್ ದ ಸ್ಕೂಲು. ನೀವು ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಕ್ಕೋಗುತ್ತೆ.
ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಯಿತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈಗ SHVR ಓಪನ್ ಆಯಿತು. ಮೇಲ್ಗಡೆ ನಿಮ್ಮ ಶಾಲೆಯ ಡೇಸ್ ಕೋಡ್ ಬರುತ್ತೆ. ಸೊ ನೋಡ್ಬೋದು ಒಟ್ಟು 6 ಪಾಯಿಂಟ್ಗಳಿದ್ದಾವೆ. ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಸುಮಾರು ಕ್ವಶನ್ಸ್ ಇದ್ದಾವೆ. ಎಲ್ಲ ಒಂದು ಡ್ಯಾಶ್ ಬೋರ್ಡ್ ಥರ ಇಲ್ಲಿ ನಿಮಗೆ ಕಾಣುತ್ತೆ. ಮೊದಲು ಕ್ವಶನ್ಸನ್ನು ನಾವು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ವಾಟರ್ ಇದೆ, ಟಾಯ್ಲೆಟ್ ಇದೆ, ಹ್ಯಾಂಡ್ ವಾಶ್ ವಿತ್ ಸೋಪ್ ಇದೆ, ಆಪರೇಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಇದೆ, ಬಿಹೇವಿಯರ್ ಚೇಂಜಸ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಇದೆ, ಮಿಷನ್ ಲೈಫ್ ಆಕ್ಟಿವಿಟೀಸ್ ಅಂತ ಇದೆ. ಇಷ್ಟು ಕ್ವಶನ್ ಇದ್ದಾವೆ. ನೀವು ಒಂದೊಂದೇ ಇದನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೊ ಅದಕ್ಕೆ ನೀವೇನು ಮಾಡ್ಕೊ, ಈ 6 ಮಾರ್ಕ್ ಮೇಲೆ ಈಗ ವಾಟರ್ ಮೇಲೆ ಫಸ್ಟ್ನೇ ಆಪ್ಷನ್ ತೊಗೊಂಡ್ರೆ 9 ಕ್ವಶನ್ಸ್ ಇದ್ದಾವೆ. ಈಗ ನೋಡಿ ಈ ಥರ ಕ್ವಶನ್ಸ್ ಓಪನ್ ಆಗ್ತದೆ. ಓಕೆ, ನೀವೇನು ಮಾಡ್ಬೋದು, ಇಲ್ಲಿ ಮೇಲ್ಗಡೆ ಒಂದು ಇಂಡಿಕೇಶನ್ ಕೊಟ್ಟಿದ್ದಾರೆ. ಬ್ಲೂ ಕಲರ್ ಇದೆ ಆಕ್ಟಿವ್ ಅಂತ ಕ್ವಶನ್ನು, ವೈಟ್ ಕಲರ್ ಇದ್ದರೆ ಪೆಂಡಿಂಗ್ ಇದೆ ಅಂತ, ಗ್ರೀನ್ ಕಲರ್ ಬಂದರೆ ಅಪ್ಲಿಕೇಟೆಡ್ ಅಂತ, ಈ ಥರ ಪಿಂಕ್ ಕಲರ್ ಬಂದರೆ ಅದು ನಾಟ್ ಅಪ್ಲಿಕೇಬಲ್ ಅಂತ. ಓಕೆನಾ? ಕ್ವಶನ್ಸ್ ಓದ್ಕೊಳ್ಳಿ. ಆಪ್ಷನ್ಸ್ ಇದ್ದಾವೆ. ಆಪ್ಷನ್ಸನ್ನು ಎಂಟ್ರಿ ಮಾಡ್ತಾ ನೀವು ಹೋಗಬೇಕಾಗುತ್ತೆ. ಆನ್ಸರನ್ನು ಒಂದು ಕ್ವಶನ್ಗೆ ಒಂದು ಮಲ್ಟಿಪಲ್ ಚಾಯ್ಸ್ ಥರ ಎಂಟ್ರಿ ಮಾಡ್ತಾ ಹೋಗಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಇದು ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಓಕೆನಾ? ಸೊ ನೀವು ಕ್ವಶನ್ ಅಟೆಂಡ್ ಮಾಡಿದ ತಕ್ಷಣ ಅದು ಗ್ರೀನ್ ಕಲರ್ ಆಗ್ತಾ ಹೋಗುತ್ತೆ. ಸರಿನಾ? ಹಾಗೆ ನೀವು ನೆಕ್ಸ್ಟ್ ಹೋಗ್ತಾ ಹೋದರೆ ನೀವೇನು ಮಾಡ್ಬೋದು, ಕ್ವಶನ್ಸನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ಹೀಗೆ ಅಷ್ಟು ಕ್ವಶನ್ಸ್ ಆದಮೇಲೆ ಅದೇನಾಗುತ್ತೆ ಗೊತ್ತಾ, ನೀವು ವಾಪಸ್ ಬ್ಯಾಕ್ ಇದಕ್ಕೆ ಬಂದರೆ ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ಡಿಸ್ಪ್ಲೇ ಆಗುತ್ತೆ ಎಷ್ಟು ಕ್ವಶನ್ಗೆ ನೀವು ಆನ್ಸರ್ ಮಾಡಿದಿರಿ. ಈಗ 9 ಕ್ವಶನಲ್ಲಿ 5 ಕ್ವಶನ್ ಆನ್ಸರ್ ಮಾಡಿದ್ದೇನೆ. ಹಾಗೆ ನೀವು ಎಲ್ಲ ಒಂದು 9ಕ್ಕೆ 9, 10ಕ್ಕೆ 10, 6ಕ್ಕೆ 6 ಎಲ್ಲ ಕ್ವಶನ್ಸನ್ನು ನೀವು ಫಸ್ಟು ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗಬೇಕು. ಅದಾದ ನಂತರ ನೀವೇನು ಮಾಡಬೇಕಾಗುತ್ತೆ, ಅಪ್ಲೋಡ್ ಫೋಟೋಗೆ ಹೋಗಬೇಕಾಗುತ್ತೆ. ಸೊ ಅಪ್ಲೋಡ್ ಫೋಟೋದಲ್ಲಿ ಯಾವ್ಯಾವ ಫೋಟೋಗಳಿದಾವೆ ಅಂತ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಮೊದಲು ಹೀಗೆ ಸಂಬಂಧಪಟ್ಟ ಒಂದು ಫೋಟೋಗಳು ಇಲ್ಲಿದ್ದಾವೆ. ಫ್ರಂಟ್ ವ್ಯೂ ಆಫ್ ದ ಸ್ಕೂಲ್ ಪ್ರಿಮಿಸಸ್, ಫೋಟೋ ಆಫ್ ಮೇನ್ ವಾಟರ್ ಪಾಯಿಂಟ್, ಇದು ಎಷ್ಟಿದೆ ಫೋಟೋಗಳು. ನೀವು ಯಾವ್ಯಾವ ಇದ್ದಾವೆ ಇವನ್ನೆಲ್ಲ ಸರಿ ನೀವು ಒಂದು ಕಡೆ ಬರ್ಕೊಂಡು ಆ ಫೋಟೋಗಳನ್ನು ರೆಡಿ ಇಟ್ಕೋಬೇಕು. ರೆಡಿ ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಫೋಟೋನ ಅಪ್ಲೋಡ್ ಮಾಡ್ಬೋದು. ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಫೈನಲ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಲ್ಲ ಒಂದು ಮಾಹಿತಿ ಸರಿದ ಮೇಲೆ ಫೈನಲ್ ಸಬ್ಮಿಟ್ ಕೊಟ್ಟರೆ ಈ ವರ್ಷದ SHVR ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಈ ವರ್ಷದ SHVRಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ತಿಳ್ಕೊಳ್ಳಿ, ಇದು ಕೊನೆ ದಿನಾಂಕ ಆಗಸ್ಟ್ 31ನೇ ತಾರೀಕಿದೆ. ಸೊ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಉಪಯುಕ್ತ ಅನಿಸಿದರೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.